ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೀವು ನೋಡ್ತಿರೋ ಕೋಟೆ ಬಿದನೂರಿನ ಕೋಟೆ. ಇದಕ್ಕೆ ನಾವೆಲ್ಲ ಹೆಚ್ಚಾಗಿ ನಗರ ಕೋಟೆ ಅಂತ ಕರಿತೀವಿ. ಈ ಕೋಟೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ ಎಂಟ್ರಿ ಫೀಸ್ ಇರೋದಿಲ್ಲ. ಶಿವಮೊಗ್ಗದಿಂದ 84 ಕಿಲೋಮೀಟ್ರ್ ಆಗುತ್ತೆ. ಹೊಸನಗರದಿಂದ 17 ಕಿಲೋಮೀಟ್ರ್ ಆಗುತ್ತೆ. ಹೊಸನಗರದಲ್ಲಿರೋರು ಹಾಗೆ ನಗರದಲ್ಲಿರೋರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಬನ್ನಿ, ನಗರ ಕೋಟೆ ಒಳಗೆ ಹೇಗಿದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಕೋಟೆ ಒಳಗೆ ಹೋಗೋಣ. ಈ ಕೋಟೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇದು ಕೆಳದಿಯ ಪ್ರಸಿದ್ಧ ರಾಜ ಶಿವಪ್ಪ ನಾಯಕ ಅವರ ಕೋಟೆ. ನಗರ ಅವರ ರಾಜಧಾನಿಯಾಗಿತ್ತು. ನಾ ಮೊದಲೇ ಹೇಳಿದಾಗೆ ಇದು ಬಿದನೂರಿನ ಕೋಟೆ ಅಂತ ಕೂಡ ಕರೀತಾರೆ. ಇಲ್ಲಿ ಪಿರಂಗಿ ಅಲ್ಲಲ್ಲಿ ಬಿದ್ದುದನ್ನು ನೋಡ್ಬೋದು. ವಿಶಾಲವಾದ ಈ ಕೋಟೆಯಲ್ಲಿ ರಾಜರ ದರ್ಬಾರ್ ಹಾಲು, ರಾಣಿಯ ಸ್ನಾನ ಗೃಹ, ಸುತ್ತಲೂ ಬತೇರಿಗಳು, ಸೈನಿಕರ ಗೃಹ, ಕಾವಲುಗಾರರ ಗೃಹ, ಪಶ್ಚಿಮ ದಿಕ್ಕಿನಲ್ಲಿ ಕೊಳ, ಆಗ್ನೇಯ ದಿಕ್ಕಿನಲ್ಲಿ ಅರಮನೆ ಮತ್ತು ಕೋಣೆಗಳಿವೆ. ನಾವು ಕಡಿದಾದ ದಾರಿಯಲ್ಲಿ ಹೋದರೆ ತುತ್ತ ತುದಿಯಲ್ಲಿ ಗೋಪುರ ಕೂಡ ನಾವು ಕಾಣ್ಬೋದು. ಹಾಗೆ ಆನೆ, ಕುದುರೆ ಇದೆಲ್ಲ ಓಡಾಡೋದಕ್ಕೆ ಅನುಕೂಲ ಆಗುವಂತೆ ಕಲ್ಲಿನ ದಾರಿ ಕೂಡ ಇಲ್ಲಿ ಮಾಡಿದ್ದಾರೆ. ಈ ಕೋಟೆ ಬಗ್ಗೆ ಹೇಳ್ತಾ ಹೋದರೆ ಈ 5 ನಿಮಿಷ ಸಾಕಾಗೋದೇ ಇಲ್ಲ. ನಾನು ಹಾಗೆ ಹೇಳಿದ ಹಾಗೆ ಗೋಪುರ ಇದೆ ಅಂತ ಹೇಳಿದ್ನಲ್ಲ, ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಗೋಪುರ. ಬನ್ನಿ ಆ ಗೋಪುರದ ಕಡೆ ಹೋಗೋಣ. ಈ ಗೋಪುರಕ್ಕೆ ಹೋಗಬೇಕಾದ್ರೆ ಈ ಮೆಟ್ಲು ಹತ್ಕೊಂಡು ಹೋಗಬೇಕು. ನೋಡೋರಿಗೆ ಸ್ವಲ್ಪ ಈ ಮೆಟ್ಲು ಹತ್ತೋದು ಕಷ್ಟ ಅಂತ ಅನಿಸ್ಬೋದು, ಆದರೂ ಇದೇನು ಕಷ್ಟ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ನಗರ ಕೋಟೆನೇ ಕಾಣುತ್ತೆ. ಹಾಗೆ ನಗರ ಊರು ಕೂಡ ಕಾಣುತ್ತೆ. ಈ ಬೇಸಿಗೆಗಾಲಕ್ಕಿಂತ ಮಳೆಗಾಲದಲ್ಲಿ ಬಂದರೆ ಎಲ್ಲ ಹಸಿರಾಗಿರುತ್ತಲ್ಲ, ಆಗ ನೋಡೋಕ್ಕೆ ಕಣ್ಣಿಗೆ ಹಬ್ಬ, ಅಷ್ಟು ಚೆನ್ನಾಗಿರುತ್ತೆ.
ಹಾಗೆ ನೀವು ಬರೋರಾದರೆ ಬೆಳಗ್ಗೆ ಬರೋದಕ್ಕಿಂತ ಸಂಜೆ ಹೊತ್ತು ಬಂದರೆ ತುಂಬಾ ಒಳ್ಳೆಯದು ಈ ಬಿಸಿಲಿಗೆ. ಹೊಸನಗರ ನಗರ ಕಡೆ ಯಾರ್ಯಾರು ಹೀಗೆ ಬರೋರಿದ್ದರೆ ನಗರ ಕೋಟೆಗೆ ಒಂದು ಸತಿ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗಿದೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮಡ್ಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.